ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ನಾನು ಬೆಂಗಳೂರು ರೀಚ್ ಆದೆ. ಇನ್ಫ್ಯಾಕ್ಟ್ 1 ಅವರ್ ಲೇಟಾಗಿ ರೀಚ್ ಆದೆ ಬಿಕಾಸ್ ಟ್ರಾಫಿಕ್ ಅಂತ 1 ಅವರ್ ಫುಲ್ ಲೇಟ್ ಆಯಿತು. ಆ್ಯಂಡ್ ರೀಚ್ ಆದಮೇಲೆ ನಮ್ಮ ಮನೆಗೆ ಹೋಗೋ ಬಸ್ ಕೂಡ ರೆಡಿ ಆಗಿತ್ತು. ಸೊ ಕಾಯ್ಬೇಕು ಅನ್ನೋದೇನಿದ್ದಿಲ್ಲ ಆ್ಯಂಡ್ ಖಾಲಿ ಇತ್ತು, ಆರಾಮಾಗಿ ಸೀಟ್ ಸಿಕ್ತು. ಕುಂತಾದ್ಮೇಲೆ ಇನ್ನೂ ಎಣ್ಣೆ ಹ್ಯಾಂಗ್ ಓವರಲ್ಲೇ ಇದ್ದೆ, ಬೇಜಾರಿತ್ತು. ಆಮೇಲೆ ಮನೆ ಹತ್ರ ಇಳಿದ್ಬಿಟ್ಟು ಹೋಗ್ತಾ ಇದ್ದೆ ಆ್ಯಂಡ್ ಅಪಾರ್ಟ್ಮೆಂಟ್ ಕೂಡ ರೀಚ್ ಆದೆ. ಆದಮೇಲೆ ಹೋಗ್ತಾ ಲಿಫ್ಟಲ್ಲಿ ಇದ್ದೆ ಆ್ಯಕ್ಚುಲಿ ನಾನು. ಅದಾದಮೇಲೆ ನಮ್ಮ ಬಾಬಾ ಆಫೀಸ್ಗೆ ಹೋಗ್ತಿದ್ರು, ಅವ್ರಿಗೆ ಟಾಟಾ ಬೈ ಬೈ ಹೇಳಿ ನಾನು ಅಕ್ಕ ಸ್ವಲ್ಪ ಹಂಗೆ ಮಾತಾಡಿ ನಾನು ಫ್ರೆಶ್ ಎಲ್ಲ ಆದೆ. ಅದಾದಮೇಲೆ ಅಕ್ಕ ಕೂಡ ಆಫೀಸ್ಗೆ ಹೋದ್ಲು. ಸೊ ಅಕ್ಕ ಬಾವ ಹೋದ್ರಲ್ಲ, ಸೊ ನಾನು ಒಬ್ಬಳೇ ಇದ್ದೆ ಮನೆಯಲ್ಲಿ. ಆ್ಯಂಡ್ 10 o'clock ಮೇಲೆ ಬಾ ಅಂದಿದ್ರಲ್ಲ, ಸೊ ಆರಾಮಾಗಿ ಹೋಗೋಣ, ಸುಮ್ಮನೆ ಯಾಕೆ ಅದು ಬೇರೆ ಈ ಟೈಮಲ್ಲಿ ಫುಲ್ ರಶ್ ಇರ್ತೈತಿ. ಸೊ 10 ಮೇಲೆ ಬಿಟ್ಟರೆ ಸ್ವಲ್ಪ ಬಸ್ ಕೂಡ ಫ್ರೀ ಆಗಿರ್ತೈತಿ, ಆರಾಮಾಗಿ ಹೋಗ್ಬೋದು ಅಂತ ಇದ್ದೆ. ಆ್ಯಂಡ್ ಹಂಗೆ ಸುಮ್ಮನೆ ಮಿರರಲ್ಲಿ ವೀಡಿಯೋ ಮಾಡ್ತಾಯಿದ್ದೆ ಹಂಗೆ. ಅದಾದಮೇಲೆ ನಂದು ಔಟ್ಫಿಟ್ ಹಿಂಗಿತ್ತು ಆಫೀಸ್ಗೆ. ಆ್ಯಂಡ್ ಗೆಟ್ ರೆಡಿ ವಿತ್ ಮೀ ಕೂಡ ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಪ್ಲೀಸ್ ಡೂ ವಾಚ್. ಆ್ಯಂಡ್ ಆಮೇಲೆ ಅಕ್ಕ ಹೇಳೋಗಿದ್ರು ಕ್ಯಾರೆಟ್ ಎಲ್ಲ ತೊಗೊಂಡೋಗು, ಬಿಕಾಸ್ ಇಲ್ಲಿಂದ 2 hours ನಂದು ಆಫೀಸ್ಗೆ ಹೋಗೋಕ್ಕೆ. ಆ್ಯಂಡ್ ಹಸು ಆಗುತ್ತೆ, ಸೊ ಹಂಗಾಗಿ ಕ್ಯಾರೆಟ್ ತೊಗೊಂಡೋಗಂತ ಡೈನಿಂಗ್ ಟೇಬಲಲ್ಲಿ ಪಾಪ ಅವಳು ಇಟ್ಟೋಗಿದ್ಲು. ಸೊ ಹಾಗಾಗಿ ಅದೆಲ್ಲ ಪೀಲ್ ಮಾಡಿ ಎಲ್ಲ ಕಟ್ ಮಾಡಿ ನೀಟಾಗಿ ಆರ್ಗನೈಸಾಗಿ ಆ್ಯಕ್ಚುಲಿ ನಾನು ಮಾಡ್ತಾಯಿದ್ದೆ. ಮೇ ಬಿ ಇದೆಲ್ಲ ಮಾಡಿ ತುಂಬ ತಿಂಗಳುಗಳೇ ಆಗಿದ್ವು, ಬಿಕಾಸ್ ವರ್ಕ್ ಫ್ರಮ್ ಹೋಮಲ್ಲಿ ಇದ್ದೀನಲ್ಲ. ಸೊ ಎಲ್ಲ A to Z ಮಮ್ಮಿನೇ ಮಾಡಿಕೊಡ್ತಾಯಿದ್ರು. ನಾನು ಆಫೀಸಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಬೆಂಗಳೂರಲ್ಲಿ ಈ ಅಕ್ಕ ಮನೇಲಿದ್ದಾಗ ಇವನ್ನೆಲ್ಲ ಸಣ್ಣ ಪುಟ್ಟ ಮಾಡ್ತಾಯಿದ್ದೆ. ಅದು ಬಿಟ್ಟರೆ ವರ್ಕ್ ಫ್ರಮ್ ಹೋಮ್ ಬಂದಾಗಿಂದ ಇವೆಲ್ಲ ಏನೂ ಮಾಡೇ ಇಲ್ಲ. ಒಂದು 7-8 months ಆಯಿತು ಆ್ಯಕ್ಚುಲಿ ಈ ಥರ ಎಲ್ಲ ಮಾಡಿಬಿಟ್ಟು. ನನಗೆ ಈ ಥರ ಎಲ್ಲ ಬಾಕ್ಸ್ ಪ್ರಿಪೇರ್ ಮಾಡಿಕೊಂಡು ಅದೆಲ್ಲ, ಆಮೇಲೆ ಏನೇನು ಐಟಮ್ಸ್ ಬೇಕೆಲ್ಲ ಇಟ್ಕೊತಿದ್ದೆ, ಏನೂ ಮರಿಬಾರ್ದು ಅಂತ. ಬಿಕಾಸ್ ಸಮೀಪ ದಾರಿ ಅಲ್ಲ, ಅದು ತುಂಬ ದೂರ, 2 hours ಜರ್ನಿ. ಆ್ಯಂಡ್ ರೆಡಿಯಾಗಿ ಹೋಗ್ತಾಯಿದ್ದೆ ಬಿಕಾಸ್ 10 ಮೇಲಾಗಿತ್ತು. ಓಕೆ ಹೋಗೋಣ ಅಂತ ಹೋಗ್ತಾಯಿದ್ದೆ. ಆ್ಯಂಡ್ ಮಿಕ್ಸ್ಡ್ ಫೀಲಿಂಗ್ ಇತ್ತು, ಯಾಕೋ ಗೊತ್ತಿಲ್ಲ. ತುಂಬ ದಿವಸ ಆದಮೇಲೆ ಆಫೀಸ್ಗೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಇದು ಬೆಂಗಳೂರು ಲೈಫ್ ತುಂಬ ತಿಂಗಳುಗಳಾದಮೇಲೆ ಆ ಲೈಫ್ನ ವಾಪಸ್ ಲೀವ್ ಮಾಡ್ತಾಯಿದ್ದೀನಿ ಅನ್ನೋ ಫೀಲಿಂಗ್. ಬಿಕಾಸ್ ಇದೆಲ್ಲ ನಂದು ಅವಾಗ ರೂಟೀನ್ ಇತ್ತು. ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ಜಲ್ದಿ ಎದ್ದಳು ಆ್ಯಂಡ್ ಟಿಫಿನ್ ಬಾಕ್ಸ್ ಎಲ್ಲ ಬಾಕ್ಸಲ್ಲಿ ಹಾಕೋ 2 hours ಜರ್ನಿ ಮಾಡು, ಆ್ಯಂಡ್ ಅಲ್ಲಿ ಆಫೀಸ್ಗೆ ಹೋಗು ಆ್ಯಂಡ್ ವರ್ಕ್ ಮಾಡು. ಆ್ಯಂಡ್ ಈವ್ನಿಂಗ್ ಮತ್ತೆ 2-3 hours, ಈವ್ನಿಂಗ್ ಫುಲ್ ಟ್ರಾಫಿಕ್ ಅಲ್ವಾ, 2-3 hours ವಾಪಸ್ ಜರ್ನಿ ಮಾಡೋದು, ಅದೆಲ್ಲ ತುಂಬ ನೆನಪಿಗೆ ಬಂತು ವಾಪಸ್. ಆ್ಯಂಡ್ ಬಸ್ ಕೂಡ ಸಿಕ್ತು ಆರಾಮಾಗಿ, ಖಾಲಿ ಕೂಡ ಇತ್ತು, ಆರಾಮಾಗಿ ಸೀಟ್ ಸಿಕ್ತು. ಆ್ಯಂಡ್ ಆರಾಮಾಗಿ ಒಂದು ಜಂಪ್ ನಿದ್ದೆ ಕೂಡ ಆಯ್ತು ನಂದು ಇನ್ಫ್ಯಾಕ್ಟ್. ಆ್ಯಂಡ್ ಮೆಜೆಸ್ಟಿಕ್ ಕೂಡ ರೀಚ್ ಆದೆ. ಇಲ್ಲಿ ಆ್ಯಕ್ಚುಲಿ ನಾನು ಬಸ್ ಚೇಂಜ್ ಮಾಡಬೇಕು, ಡೈರೆಕ್ಟ್ ನಮ್ಮ ಮನೆಯಿಂದ ಆಫೀಸಿಗೆ ಬಸ್ ಇದ್ದಿದ್ದಿಲ್ಲ. ಸೊ ಹಂಗಾಗಿ ಪ್ಲ್ಯಾಟ್ಫಾರ್ಮ್ ಚೇಂಜ್ ಮಾಡ್ತಾಯಿದ್ದೆ ನಾನಿಲ್ಲಿ. ಆ್ಯಕ್ಚುಲಿ ಇಲ್ಲಿಂದ ಮೆಜೆಸ್ಟಿಕ್ಕಿಂದ ನಮ್ಮ ಆಫೀಸಿಗೆ ಬಸ್ ಜಲ್ದಿ ಸಿಗೋದೇ ಇಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ತುಂಬ ಕಾಯಬೇಕು, ಹಂಗೆಲ್ಲ ಇರ್ತಿತ್ತು. ಸೊ ಏನೋ ಅವತ್ತು ಖಾಲಿ ಕೂಡ ಇತ್ತು ಆ್ಯಂಡ್ ಅಲ್ಲಿ ಆಲ್ರೆಡಿ ನಿಂತುಬಿಟ್ಟಿತ್ತು ಹೋಗೋಕ್ಕೆ. ಸೊ ಫುಲ್ ಆರಾಮಾಗಿ ಖಾಲಿ ಇತ್ತು ಬಸ್. ಆ್ಯಂಡ್ ಬಸ್ ಸ್ಟಾಪ್ ಹತ್ರ ಇಳಿದೆ, ಆಫೀಸ್ ಹತ್ರ ಆ್ಯಕ್ಚುಲಿ. ಆ್ಯಂಡ್ ನನಗೆ ನಡ್ಕೊಂಡು ಹೋಗ್ತಾ ಇದ್ದೆ ಆಫೀಸ್ಗೆ. ಆ್ಯಕ್ಚುಲಿ ಇಲ್ಲಂದ್ರೂ ಫುಲ್ ದಗ್ ಅಂತ ಇತ್ತು ಒಳಗಡೆ, ಯಾಕೆ ಏನೋ ಗೊತ್ತಿಲ್ಲ. ಭಾಳ ದಿವಸ ಆದಮೇಲೆ ಆಫೀಸ್ಗೆ ಹೋಗ್ತಿದ್ದೀನಿ ಅಂತನೋ ಏನೋ ಗೊತ್ತಿಲ್ಲ. ಆ್ಯಂಡ್ ಲಿಫ್ಟಲ್ಲಿ ಹೋಗ್ತಾ ಇದ್ದೆ. ಸಿ ಯು ಲೇಟರ್. One eternity later. ಆ್ಯಕ್ಚುಲಿ ಎಲ್ಲ ಮುಗೀತು, ಲ್ಯಾಪ್ಟಾಪ್ ಕೂಡ ರೀಪ್ಲೇಸ್ ಆಯಿತು. ನನಗೆ ಒಂದು ದೊಡ್ಡ ಭಾರ ಇಳ್ದಂಗಾಯಿತು. ಇಷ್ಟು ಟೆನ್ಷನ್, ಈ ಮೂಮೆಂಟ್ ಮಟನೂ ಎಷ್ಟು ಟೆನ್ಷನ್ ಇತ್ತು ನನಗೆ. ಊರಿಂದ ಬರಬೇಕಾದ್ರೆ ಅಲ್ಲಿಂದ ಇಲ್ಲಿ ಮಟ ಫುಲ್ ಟೆನ್ಷನ್ ಎಲ್ಲ ಆಯಿತು. ಸೊ ಫುಲ್ ವಾಪಸ್ ಹೋಗ್ತಾ ಇದ್ದೆ ನನ್ನ ಮನೆಗೆ. ಮೆಜೆಸ್ಟಿಕ್ ಬಂದೆ, ಮತ್ತೆ ಪ್ಲ್ಯಾಟ್ಫಾರ್ಮ್ ಚೇಂಜ್ ಮಾಡಬೇಕಿತ್ತು ಬೆಳಗ್ಗೆ ಥರನೇ. ಸಿಕ್ಕಾಪಟ್ಟೆ ಬಿಸಿಲಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆ್ಯಂಡ್ ಬಸ್ ಕೂಡ ಸಿಕ್ತು. ಮನೆ ಹತ್ರ ನಡ್ಕೊಂಡು ಹೋಗ್ತಾಯಿದ್ದೆ. ಇನ್ಫ್ಯಾಕ್ಟ್ ನಾವು ಮನೇಲಿ ಇರ್ತೀವಲ್ಲ, ಅಷ್ಟು ಹೊರಗಿಂದು ಬಿಸಿಲು ಅದೆಲ್ಲ ಗೊತ್ತೇ ಇರಲ್ಲ. ಸೊ ಇವಾಗ ಫುಲ್ ಅಡ್ಡಾಡ್ಬೇಕಂದಾಗ ಸಾಕಾಗಿ ಹೋಯಿತು. ಯಾವಾಗಲೂ ಮನೇಲಿ ಆರಾಮಾಗಿ ಮನೆ ಒಳಗೆ ಇರ್ತಿದ್ವಿ ಬೆಚ್ಚಗೆ. ಬಟ್ ಹೊರಗೆ ಇಳಿದಾಗ ಗೊತ್ತಾಗುತ್ತೆ ಹೊರಗಿಂದ ಏನು ಬಿಸಿಲು ಎಷ್ಟಿದೆ ಅಂತೆಲ್ಲ. ಇನ್ಫ್ಯಾಕ್ಟ್ ನನಗೆ ಅವತ್ತು ರಿಯಲೈಸ್ ಆಯಿತು, ಇಷ್ಟು ಬಿಸಿಲಲ್ಲಿ ಅಡ್ಡಾಡಿದ್ರೆ ಅದೆಲ್ಲ ಅವತ್ತು ಗೊತ್ತಾಯ್ತು ನನಗೆ. ಆ್ಯಂಡ್ ಮನೆಗೆ ಬಂದೆ.
8 hours later. ಫೈನಲಿ ನಾನು ಹೊಸಪೇಟೆಗೆ ರೀಚ್ ಆದೆ. ಆ್ಯಕ್ಚುಲಿ ನನ್ನ ಸ್ಟಾಪ್ಗಿಂತ ತುಂಬ ದೂರ ನಿಲ್ಲಿಸ್ಬಿಟ್ಟ ಬಸ್ಸು. ಅಲ್ಲಿಂದ ವಾಪಸ್ ನಡ್ಕೊಂಡು ಹೋಗ್ತಾ ಇದ್ದೆ. ಇದು ಆ್ಯಕ್ಚುಲಿ 3 o'clock ಇತ್ತು, ಯಾರೂ ಇರಲಿಲ್ಲ. ಆ್ಯಂಡ್ ಇಲ್ಲಿ ಇಳ್ದಿದ್ದಕ್ಕೆ ನಾನು ಮನೇಲಿ ಸರಿಯಾಗಿ ಬೈಸ್ಕೊಂಡೆ. 3 o'clock ಏನಕ್ಕಷ್ಟು ಖಾಲಿ ರೋಡಲ್ಲಿ ನಡ್ಕೊಂಡು ಬಂದೆ ಹಾಗೆ ಹಿಂಗೆ ಅಂತ ಬೈಸ್ಕೊಂಡೆ. ತಮ್ಮ ಬಂದಿದ್ದ ಕರೆಯೋಕ್ಕೆ, ಮನೆ ರೀಚ್ ಆದ್ವಿ. ಆ್ಯಂಡ್ ದಟ್ಸ್ ಇಟ್ ಫಾರ್ ದ ಡೇ.